ವಿಶ್ವದ ಮೊದಲ ರಾಜಧಾನಿ ಅಯೋಧ್ಯೆ. ಮನು ರಾಜ ನಿರ್ಮಾಣ ಮಾಡಿದಂಥ ಊರಿದು. ಸರಿಯೂ ನದಿಯ ಪಕ್ಕದಲ್ಲಿರುವಂಥ ಒಂದು ಭೂಮಿ ಇದು. ರಾಮ ಹುಟ್ಟಿದ ಜಾಗ. ಅಯೋಧ್ಯೆ ಕೇವಲ ರಾಮಂದಲ್ಲ, ಇದು ಮನು ರಾಜಂದು, ಇಕ್ಷ್ವಾಕು ರಾಜಂದು, ರಾಜ ಹರಿಶ್ಚಂದ್ರ, ದಿಲೀಪ, ಗಂಗೆಯನ್ನು ಭೂಮಿಗೆ ತಂದಂಥ ಸಗರ, ಭಗೀರಥ, ಅದಾದಮೇಲೆ ದಿಲೀಪ, ರಘು, ದಾನದಲ್ಲಿ ಹೆಸರಾದವನು ರಘು. ಇವರೆಲ್ಲರ ಕೊನೆಯ ಕುಡಿಯಾಗಿ ರಾಮ. ಈ ರೀತಿ ಇದೊಂದು ದೊಡ್ಡ ವಂಶ. ರಾಮನ ನಂತರ ಕುಶ ಇದು ರಾಜ್ಯವನ್ನು ಆಳಿದ ನಂತರ ರಾಮನ ಹೆಸರಿನಲ್ಲಿ ಒಂದು ದೇವಸ್ಥಾನವನ್ನು ಈ ಜಾಗದಲ್ಲಿ ಕಟ್ತಾನೆ. ಈಗ ನಾವು ಹೋಗಿ ಬಂದಿದ್ದು ರಾಮ ಹುಟ್ಟಿದ ಜಾಗ. ಇಲ್ಲೊಂದು ರತ್ನ ಸಿಂಹಾಸನ ಅಂತಿದೆ, ಇಲ್ಲೇ ಎದುರುಗಡೆ ಅಲ್ಲೊಂದು ಶಿಖರ ಕಾಣಿಸುತ್ತಲ್ಲ, ಅದು ಅಲ್ಲಿ ರಾಮ ಆಳಿದ್ದು, ರಾಜ ಆಗಿದ್ದು ಅಲ್ಲಿ, ಹುಟ್ಟಿದ್ದಲ್ಲಿ, ಆಳಿದ್ದಿಲ್ಲಿ. ರತ್ನ ಸಿಂಹಾಸನ ಅಂತ ಕರೀತಾರೆ ಅದಕ್ಕೆ. ಅದ್ರ ಪಕ್ಕದಲ್ಲೇ ಒಂದು ದಶರಥ ಮಂದಿರ ಇದೆ, ಅದು ದಶರಥ ಅಲ್ಲಿರ್ತಿದ್ದ ಅಂತ. ಇಲ್ಲಿ ಕೈಕೇಯಿ ಕೋಪಭವನ ಅಂತ ಇದೆ, ಕೌಸಲ್ಯ ಭವನ ಅಂತ ಇದೆ. ಇದು ನಮ್ಮ ಪಕ್ಕದವ್ರು ಅಲ್ಲಿಂದ ಶಿಫ್ಟಾಗಿ ಇಲ್ಲಿ ಪಕ್ಕದಲ್ಲಿ ಬಂದಿದ್ದಾರೆ, ಕೌಸಲ್ಯ ಭವನ. ಹೀಗೆ ಎಲ್ಲರದ್ದು ಇಲ್ಲಿದೆ. ಅದಾದಮೇಲೆ ಅನೇಕ ಬಾರಿ 500-600 ವರ್ಷಕ್ಕೊಂದ್ಸಲ ಮತ್ತೆ ಪುನರ್ನಿರ್ಮಾಣ ಆಗಿದೆ. 1528ರಲ್ಲಿ ಬಾಬರ್ ಭಾರತಕ್ಕೆ ಬಂದಿದ್ದ. ಅದಕ್ಕಿಂತ ಮೊದಲು ಗುರುನಾನಕರು ಇಲ್ಲಿಗೆ ಬಂದಿದ್ದರು. ಇಲ್ಲೇ ನಮ್ಮ ದೇವಸ್ಥಾನದ ಹಿಂದ್ಗಡೆ ಒಂದು ಗುರುದ್ವಾರ ಇದೆ, ಗುರುನಾನಕರು ಕಟ್ಟಿದಂಥ ಗುರುದ್ವಾರ ಅದು. ಅವರು ಇಲ್ಲಿಗೆ ಬಂದಿದ್ದರು. ಆಗ ಅವ್ರು ಹೇಳಿದರು, ಬಾಬರ್ ಅಂತ ಆಕ್ರಮಣಕಾರಿ ಬಂದಿದ್ದಾನೆ, ನೀವು ಎಚ್ಚರವಾಗಿರ್ರಿ ಅಂತ ಹೇಳಿದರು ಅವರು. ಅಲ್ಲಿಂದನೇ ಬಂದಿದ್ದರು, ಅಂದರೆ ವಾಯುವ್ಯ ಪ್ರದೇಶದಿಂದ ಅವ್ರು ಬಂದು ಇಲ್ಲಿ ಎಚ್ಚರಿಕೆ ಕೊಟ್ಟು ಹೋಗಿದ್ರು. ಅದಾದಮೇಲೆ ಸ್ವಲ್ಪ ವರ್ಷಕ್ಕೆ ಬಾಬರ್ ಬಂದ, ಸೇನಾಧಿಪತಿಯನ್ನು ಕಳಿಸಿ ಇದನ್ನು ಒಡೆದಾಕದ. ಆತನ ತಲೆಯಲ್ಲಿ ಏನಿತ್ತು ಅಂದರೆ ಅಯೋಧ್ಯ, ಮಥುರಾ, ಕಾಶಿ ಮೂರನ್ನು ಒಡೆದಾಕಿದ್ರೆ ಮುಗಿದೋಯ್ತು, ಹಿಂದೂ ಧರ್ಮ ನಷ್ಟ ಆಗೋಯ್ತು ಅಂತ ಒಂದು ತಲೆಯಲ್ಲಿತ್ತು. ಅದಕ್ಕಾಗಿ ಆ ಥರದ್ದೆಲ್ಲ ಮುಸಲ್ಮಾನರು ಮಾಡಿದರು. ನಮ್ಮ ದೇಶದ ಜನ ಹಸಿವನ್ನು ಸಹಿಸ್ಕೊಳ್ತಾರೆ, ಅಥವಾ ವಿದ್ಯುತ್ತು ಇತ್ಯಾದಿ ಅನುಕೂಲತೆ ಯಾವುದೂ ಇಲ್ಲ, ಅದನ್ನು ಬೇಕಾದ್ರೆ ಸರಿಸ್ತಾರೆ. ಧರ್ಮದ ಮೇಲೆ ಆಗುವ ಅನ್ಯಾಯವನ್ನು ನಮ್ಮ ದೇಶ ಎಂದೂ ಸಹಿಸಿಲ್ಲ. ಅದರ ವಿರುದ್ಧ ಜಾಗೃತವಾಗಿದೆ ನಮ್ಮ ಸಮಾಜ. ಹೀಗಾಗಿ ರಾಮ ಮಂದಿರ ಒಡೆದ್ರೂ ಮಸೀದಿ ಮಾಡಿದ್ರು, ಬಾಬರಿ ಮಸ್ಜಿದ್ ಅಂತ ಹೆಸರಿಟ್ಟರು. ಜನ ಹೋರಾಟ ಮುಂದುವರಿಸಿದರು. ನಮ್ಮ ತಾಕತ್ತಷ್ಟು ಗಟ್ಟಿಯಾಗಿ ನಿಂತ್ಕೊಳ್ಳಿಲ್ಲ, ಅನೇಕ ಜನ ಮಾಡಿದರು. ಒಟ್ಟು 76 ಸಲ ಯುದ್ಧ ನಡೆದಿದೆ. ಒಂದು ಸಲ 3500 ಜನ ಮಹಿಳೆಯರು ಕೈಯಲ್ಲಿ ಶಸ್ತ್ರ ಹಿಡ್ಕೊಂಡು ಯುದ್ಧ ಮಾಡಿದ್ದಾರೆ, ಸಾಧುಗಳು ಯುದ್ಧ ಮಾಡಿದ್ದಾರೆ, ಗುರು ಗೋವಿಂದ ಸಿಂಗ್ ನೇತೃತ್ವದಲ್ಲಿ ಹೋರಾಟ ನಡೆದಿದೆ. ಹೀಗೆ ಅನೇಕ ರೀತಿಯ ಪ್ರಯತ್ನ ಇಲ್ಲಿ ನಡೆದಿದೆ. ಯಶಸ್ವಿ ಆಗಿಲ್ಲ, ಆದರೆ ನಿರಂತರ ಯುದ್ಧ ಮಾಡಿದ್ದಾರೆ. ನಾವು ವಾಪಸ್ ಬರಬೇಕು ಅಂತ ಹೋರಾಟ ಮಾಡಿದೆ. ಇದು ವಿಶೇಷ. ಅದಾದಮೇಲೆ ಸ್ವಾತಂತ್ರ್ಯ ಬಂದ ಮೇಲೆ ಸಹಜವಾಗಿ ಕಾಶಿ, ಮಥುರಾ, ಹೇಗೆ ಸೋಮನಾಥ ಕೊಟ್ಟರಲ್ಲ, ಅಯೋಧ್ಯೆ, ಈ ಮೂರನ್ನು ಹಿಂದೂಗಳಿಗೆ ಸಹಜವಾಗಿ ಕೊಡಬೇಕಾಗಿತ್ತು. ಆದರೆ ನಮ್ಮ ದೇಶದಲ್ಲಿ 70 ವರ್ಷದಲ್ಲಿ ಕೇವಲ ಸೆಕ್ಯುಲರ್ ಹೆಸರಿನಲ್ಲಿ ಹಿಂದೂಗಳನ್ನು ಅಪಮಾನ ಮಾಡೋದೇ ಅಥವಾ ಅಲ್ಪಸಂಖ್ಯಾತರನ್ನು ತುಷ್ಟೀಕರಣ ಮಾಡೋದ್ರಲ್ಲೇ ಆನಂದ ಕಾಣ್ತಾ ಇದ್ದಂಥ ಸರ್ಕಾರ, ದೇಶಕ್ಕೆ ಒಳ್ಳೆಯದಾಗಬೇಕು ಅನ್ನೋದಕ್ಕಿಂತ ತಾವು ಅಧಿಕಾರದಲ್ಲಿರಬೇಕು ಅಂತ ಯೋಚನೆ ಮಾಡಿದವರೇ ಹೆಚ್ಚು. ಅದರ ಪರಿಣಾಮವಾಗಿ ಅಯೋಧ್ಯೆನೂ ಬರಲಿಲ್ಲ, ಕಾಶಿನೂ ಬರಲಿಲ್ಲ, ಮಥುರಾನೂ ನಮ್ಮ ಕೈಗೆ ಬರಲಿಲ್ಲ. ಅದಕ್ಕಾಗಿ ನಾವು ಹೋರಾಟ ಮಾಡಬೇಕಾಯಿತು. 49ನೇ ಇಸ್ವಿ ಡಿಸೆಂಬರ್ 22ನೇ ತಾರೀಕು ಅಲ್ಲಿ ಮೂರ್ತಿ ಇಟ್ಟರು. ಅದಾದಮೇಲೆ ನಮ್ಮ ಪ್ರಯತ್ನ ಜೋರಾಯಿತು. ಮಸೀದಿ ಒಳಗಡೆಗೆ ನಮ್ಮ ಮೂರ್ತಿ, ಅದಾದಮೇಲೆ ನಮಾಜ್ ಬಂದಾಯಿತು, ಪೂಜೆ ಶುರುವಾಯಿತು. ಇಡೀ ದಿನ ಏನು ಪೂಜೆ ನಡೀತಿರಲಿಲ್ಲ, ಸ್ವಲ್ಪ ಹೊತ್ತು ಪೂಜೆ ನಡೆಯೋದು, ಬಂದುಬಿಡೋರು, ಈ ಥರ ನಡೀತಾಯಿತ್ತು. 1984ರಲ್ಲಿ 83ರಲ್ಲಿ ಇಲ್ಲೇ ಒಂದು ಮುಜಫರ್ ನಗರ ಅಂತ ಇದೆ, ಅಲ್ಲಿ ಒಂದು ದೊಡ್ಡ ಹಿಂದೂ ಸಮ್ಮೇಳನ ಆಯಿತು. ಆ ಸಂದರ್ಭದಲ್ಲಿ ಅಲ್ಲಿ ವಿಷ್ಣು ಹರಿ ದಾಲ್ಮಿಯಾ ಅಂತ ಒಬ್ಬರು ಕಾಂಗ್ರೆಸ್ಸಿನ ಲೀಡರು, ಹಿಂದೂ ನಾಯಕರು, ಅವರು ನೀವು ವಿಶ್ವ ಹಿಂದೂ ಪರಿಷತ್ನವ್ರಿಗೆ ನೇತೃತ್ವ ವಹಿಸ್ಕೊಂಡ್ರೆ ಮಾತ್ರ ಆಗತ್ತೆ ಅಂತ ಹೇಳಿದ್ರು. ಆವಾಗ ವಿಶ್ವ ಹಿಂದೂ ಪರಿಷತ್ ಅದನ್ನು ಸ್ವೀಕಾರ ಮಾಡ್ತು, ಸಂತರ ನೇತೃತ್ವದಲ್ಲಿ ಸ್ವೀಕಾರ ಮಾಡ್ತು. ಸೊ ಆ ರೀತಿ
ಸಂತರೆಲ್ಲರೂ ಸೇರ್ಕೊಂಡು ನಿರ್ಣಯ ಮಾಡಿದ್ರು ಇದನ್ನು ನಾವು ವಾಪಸ್ ತೊಗೋಬೇಕು ಅಂತ. ಅಲ್ಲಿಂದ ಹೋರಾಟ ಶುರುವಾಯಿತು. ಮೊದಲನೇದಾಗಿ ಅಯೋಧ್ಯೆ ಸುತ್ತಮುತ್ತಲು ರಾಮ ಜಾನಕಿ ರಥಯಾತ್ರೆ ಮಾಡಿದ್ರು, ಇಲ್ಲೇ ಸುತ್ತಮುತ್ತಲು ಜಾಗೃತಿ ಮಾಡಲಿಕ್ಕೆ. ಆವಾಗ ಮುಸಲ್ಮಾನರು ವಿರೋಧ ಮಾಡಿದ್ರು. ಮುಸಲ್ಮಾನರು ವಿರೋಧ ಮಾಡಿದ್ರೆ ಹೋರಾಟ ಮಾಡಲಿಕ್ಕೆ ವಯಸ್ಸಾದವ್ರು ಏನು ಹೋರಾಟ ಮಾಡ್ತಾರೆ, ಸ್ವಾಮಿಗಳೇನು ಹೋರಾಟ ಮಾಡ್ತಾರೆ, ಅದಕ್ಕೆ ಯುವಕರ ಪಡೆ ಬೇಡ. ಅಶೋಕ್ ಸಿಂಗಲ್ ಹೇಳಿದ್ರು, ಯುವಕರಿಗೆ ಕರೆ ಕೊಟ್ಟರು, ಬಜರಂಗ್ ಬಲಿ ಹೆಸರಿನಲ್ಲಿ ಕರೆ ಕೊಟ್ಟರು. ಅವಾಗ ಬಜರಂಗ್ ದಳ ಶುರುವಾಯಿತು 84 ಅಕ್ಟೋಬರ್. ರಾಮ ಜಾನಕಿ ರಥಯಾತ್ರೆಯಲ್ಲಿ 500-1000 ಜನ ಯುವಕರು ಕೈಯಲ್ಲಿ ದಂಡ ಹಿಡ್ಕೊಂಡು ರಥಯಾತ್ರೆ ಜೊತೆಗಿದ್ದರು. ದಂಡ ನೋಡಿದ್ಮೇಲೆ ಯಾರೂ ತಲೆ ಎತ್ತಲಿಲ್ಲ. ರಥಯಾತ್ರೆ ಚೆನ್ನಾಗಿ ನಡೀತು. ಇಡೀ ಉತ್ತರ ಪ್ರದೇಶದಲ್ಲಿ ರಾಮ ಜಾನಕಿ ರಥಯಾತ್ರೆ ನಡೆದು ಅಯೋಧ್ಯೆ ಮಂದಿರ ಆಗಬೇಕು ಅಂತ ಒಂದು ಜನಜಾಗೃತಿ ಶುರುವಾಯಿತು. 85ರಲ್ಲಿ ಇಡೀ ದೇಶದಲ್ಲಿ ಏಕಾತ್ಮತಾಯ ರಥಯಾತ್ರೆ ನಡೀತು. ಸೊ ಗಂಗೆಯನ್ನು ಇಡೀ ಭಾರತದ ತುಂಬ ತೊಗೊಂಡೋದ್ವಿ ನಾವು, ಭಾರತವನ್ನು ಜೋಡಿಸ್ಬೇಕು ಅಂತ. ಆ ರಥಯಾತ್ರೆ ನಂತರ ಹೋರಾಟ ಶುರುವಾಯಿತು. 85ನೇ ಇಸ್ವಿನಲ್ಲಿ ಉಡುಪಿನಲ್ಲಿ ಒಂದು ಧರ್ಮ ಸಂಸತ್ತಾಗಿತ್ತು. ನಿಮ್ಮ ಪೈಕಿ ಯಾರಾದರೂ ಅಥವಾ ನಿಮ್ಮ ಗುರುಗಳ ಪೈಕಿ ಯಾರಾದರೂ ಬಂದಿರ್ಬೋದು ಅಲ್ಲಿಗೆ. 85ರಲ್ಲಿ ಧರ್ಮ ಸಂಸತ್ತು ಉಡುಪಿ ಪೇಜಾವರ ಮಠದಲ್ಲಾಗಿತ್ತು. ಆವಾಗ ಒಂದು ನಿರ್ಣಯ ಮಾಡಿದ್ರು, ರಾಮ ಮಂದಿರದ ಬಾಗಿಲು ಹಾಕಿದ್ರು, ಗೇಟ್ ಹಾಕಿದ್ರು, ಅದನ್ನು ತಾಲಾ ಖೋಲೋ, ಡಿಸೆಂಬರ್ 6ನೇ ತಾರೀಕು ಒಳಗಡೆ ನೀವು ಬಾಗಿಲು ತೆಗಿಲಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಕರೆ ಕೊಟ್ಟರು. ಅದಕ್ಕೆ ಬೇಕಾದಷ್ಟು ತಯಾರಿ ಶುರುವಾಯಿತು. ಸ್ವಾಮಿಗಳೆಲ್ಲ ಓಡಾಟ ಶುರು ಮಾಡಿದ್ರು. ಇಡೀ ದೇಶದಲ್ಲಿ ಸಾವಿರಾರು ಜನ ಸಂತರು ಬೇರೆ ಬೇರೆ ಕಡೆ ಪಾದಯಾತ್ರೆ, ಸಭೆ, ಅದು ಇದು ಭಾಳ ಮಾಡಿದರು. ಅದರ ಪರಿಣಾಮವಾಗಿ ಡಿಸೆಂಬರ್ 6 ಡಿಸೆಂಬರ್ 3ನೇ ತಾರೀಕೆ ಸರ್ಕಾರ ಹೆದರ್ಕೊಂಡು ಬೀಗ ತೆಗೀತು. ಅಲ್ಲಿಂದ ಆಂದೋಲನ ಗರಿ ಕೆದರ್ಕೊಂಡು ಮುಂದಕ್ಕೆ ಹೋಯಿತು. ಒಂದು ರೀತಿ ಬಲ ಬಂದಂಗೆ ಆಯಿತು. ಅದಾದಮೇಲೆ ಇಡೀ ದೇಶದಿಂದ ಇಟ್ಟಿಗೆಯ ಪೂಜೆ ನಡೀತು. ಗ್ರಾಮದ ಜನ ತಮ್ಮೂರಲ್ಲಿ ಒಂದು ಇಟ್ಟಿಗೆಯನ್ನು ಪೂಜೆ ಮಾಡಬೇಕು, ಅಯೋಧ್ಯೆಗೆ ಕಳಿಸ್ಬೇಕು. ಅಂದರೆ ಇಡೀ ದೇಶವನ್ನು ಜೋಡಿಸುವಂಥ ಒಂದು ಯೋಜನೆ. ಕರ್ನಾಟಕದಲ್ಲಿ 8 ರಥಯಾತ್ರೆ ಆವಾಗ ನಡೀತು. ಮಾರಿಕಾಂಬಾ ರಥ, ಬಾಲಗಂಗಾಧರ ಸ್ವಾಮಿಗಳ ಅಲ್ಲಿಂದ ಒಂದು ರಥ, ಬಸವೇಶ್ವರ ರಥ, ಆಮೇಲೆ ಇದರಿಂದ ಉಳುವಿಯಿಂದ ಚನ್ನಬಸವೇಶ್ವರ ರಥ, ಹೀಗೆ ಬೇರೆ ಬೇರೆ ಕಡೆಯಿಂದ ರಥ 8 ರಥಗಳೆಲ್ಲ ಸೇರಿಕೊಂಡು ಕರ್ನಾಟಕದಲ್ಲಿ ರಥಯಾತ್ರೆ ನಡೀತು. ಅಲ್ಲಿಂದ ಅಯೋಧ್ಯೆಗೆ ಎಲ್ಲವೂ ಇಲ್ಲಿ ಬಂದು ಸೇರೋದು. ಹೀಗೆ 88, 89 2 ವರ್ಷದ ಅವಧಿನಲ್ಲಿ ಇಡೀ ದೇಶದಲ್ಲಿ ರಥಯಾತ್ರೆ ನಡೆದು 89ನೇ ಇಸ್ವಿ ನವೆಂಬರ್ 9ನೇ ತಾರೀಕು ಅಯೋಧ್ಯೆಯಲ್ಲಿ ಭೂಮಿ ಪೂಜನೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ರು. ಅಷ್ಟರೊಳಗಡೆ ಇಡೀ ದೇಶದ ಎಲ್ಲ ಕಡೆಯಿಂದ 3.5 ಲಕ್ಷ ಗ್ರಾಮಗಳಲ್ಲಿ ಪೂಜಿತ ಇಟ್ಟಂಗಿಗಳು ಇಲ್ಲಿಗೆ ಅಯೋಧ್ಯೆಗೆ ಬಂದವು. ಅದರದ್ದೇ ಇದೇ ಜಾಗದಲ್ಲಿ ಈಗಿರೋ ರಾಮ ಮಂದಿರದ ಎದುರುಗಡೆಗೆ ಒಂದು ಕಟ್ಟೆ ಕಟ್ಟಿ ಅಲ್ಲಿ ಭೂಮಿ ಪೂಜೆ ಅಂತ ಮಾಡಿದರು, ಶಿಲಾನ್ಯಾಸ ಅಂತ. ಶಿಲಾನ್ಯಾಸದ ವಿಶೇಷ ಅಂದ್ರೇನು, ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ಶಿಲಾನ್ಯಾಸ ಮಾಡುವಾಗ ಯಾವುದೋ ದೊಡ್ಡ ಸ್ವಾಮಿಗಳ ಕಡೆಯಿಂದ ಪೂಜೆ ಮಾಡಿಸ್ತಾರೆ. ಮೊದಲನೇ ಇಟ್ಟಿಗೆ ಇಡು. ವಾಲ್ಮೀಕಿ ಬೇಡ, ನಮ್ಮಲ್ಲಿ ಬೇಡ ಅಂತೀವಿ, ಉತ್ತರದಲ್ಲಿ ಅವ್ರನ್ನ ಹರಿಜನ ಅಂತ ಕರೀತಾರೆ. ಹೀಗೆ ಬೇರೆ ಬೇರೆಯವರು ಬೇರೆ ಬೇರೆ ಜಾತಿಗೆ ಸೇರಿದವರು. ಋಷಿ ಅನ್ನೋದು ಶ್ರೇಷ್ಠತೆಯ ಸಂಕೇತ, ಜೀವನದ ಶುದ್ಧತೆ, ಬೇರೆಯವರಿಗೆ ಸಹಾಯ ಮಾಡುವವರು ಋಷಿ. ಮದುವೆ ಆಗಿರ್ಬೋದು, ಮದುವೆ ಆಗಿಲ್ಲದೆ ಇರ್ಬೋದು. ಮದುವೆ ಅನ್ನೋದು ಬಹಳ ಮಹತ್ವದ್ದಲ್ಲ, ಆದರೆ ಅವ್ರ ಜೀವನ ಹೇಗಿದೆ ಅನ್ನೋದು ಭಾಳ ಮುಖ್ಯ. ಆ ರೀತಿ ವೇಶ್ಯೆಯ ಮಗನೂ ನಮ್ಮಲ್ಲಿ ಋಷಿ, ಸತ್ಯಕಾಮ ಜಾಬಾಲ ಅಂತ ಒಬ್ಬ ಋಷಿ ನಮ್ಮಲ್ಲಿ ಹೇಳ್ತಾರೆ. ಆ ಥರ ವೇಶ್ಯೆಯ ಮಗ ಆಗಿದ್ದರೆ ಜ್ಞಾನೀಯ, ಸದ್ಗುಣಿಯ, ಬೇರೆಯವ್ರಿಗೆ ಸಹಾಯ ಮಾಡುವಂಥ ಗುಣ ಇದೆಯಾ ಋಷಿ. ಆ ರೀತಿ ಋಷಿಗಳನ್ನು ಸಾಮಾನ್ಯವಾಗಿ ಮುನಿಗಳ ಕಡೆಯಿಂದ ಇಡಿಸೋದು. ನಮ್ಮ ದೇಶದಲ್ಲಿ ಸಾಮರಸ್ಯ ಅದರ ಪರಿಣಾಮವಾಗಿ ಪ್ರಸಿದ್ಧ. ಅದಕ್ಕಾಗಿ ರಾಮ ಮಂದಿರದ ಮೊದಲನೆಯ ಭೂಮಿ ಪೂಜೆ, ಭೂಮಿ ಶಿಲಾ ಇಡಬೇಕಾದ್ರೆ ಬಿಹಾರಿನ ಒಬ್ಬ ಹರಿಜನರ ಕಡೆಯಿಂದ ಮೊದಲನೇ ಶಿಲೆಯನ್ನು ಇಡಲಾಯಿತು. ಕಾಮೇಶ್ವರ ಚೌಪಾಲ್ ಅಂತ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತನೇ, ಈಗ ನಮ್ಮ ಟ್ರಸ್ಟಿ, ರಾಮ ಮಂದಿರದ ಟ್ರಸ್ಟಿಯವರು, ಅವ್ರ ಕಡೆಯಿಂದ ಮೊದಲನೇ ಇಟ್ಟಿಗೆ ಇಡಲಾಯಿತು. ಬ್ರಾಹ್ಮಣ ಸ್ವಾಮಿಗಳಿದ್ದರು, ಲಿಂಗಾಯತ ಸ್ವಾಮಿಗಳಿದ್ದರು, ಬೇರೆ ಬೇರೆ ಜಾತಿಯ ಸ್ವಾಮೀಜಿಗಳಿದ್ದರು, ಉತ್ತರ ಭಾರತದ ಬಹಳ ದೊಡ್ಡ ದೊಡ್ಡ ಪೀಠಾಧಿಪತಿಗಳಿದ್ದರು. ಅವರೆಲ್ಲರ ಎದುರುಗಡೆ ಮೊದಲನೇ ಇಟ್ಟಿಗೆಯನ್ನು ಒಬ್ಬ ಹರಿಜನ ಬಂಧುವಿನ ಕಡೆಯಿಂದ ಇಡಿಸಲಾಯಿತು. ಆಮೇಲೆ ಎಲ್ಲರೂ ಇಟ್ಟರು, ಪೂಜೆ ನಡೀತು. ಪ್ರಾರಂಭದಲ್ಲಿ ಅದಕ್ಕೆ ವಿರೋಧ ಇತ್ತು, ಆದರೆ ಕೊನೆಗೆ ರಾಜೀವ್ ಗಾಂಧಿ ಸರ್ಕಾರ ಅದಕ್ಕೆ ಅನಿವಾರ್ಯವಾಗಿ ಒಪ್ಪಿಗೆಯನ್ನು ಕೊಡಬೇಕಾಯಿತು. ಇಷ್ಟು ಜನ ಒತ್ತಡ ಇತ್ತು, ಲಕ್ಷಾಂತರ ಜನ ಇಲ್ಲಿ ಸೇರಿದ್ರು. ಅದಾದಮೇಲೆ 90ನೇ ಇಸ್ವಿನಲ್ಲಿ ಇಡೀ ದೇಶದಿಂದ ಜನರನ್ನು ಅಯೋಧ್ಯೆಗೆ ಬನ್ನಿ,
ಕಾರ್ ಸೇವೆ ಮಾಡಿ ಅಂತ ಕರೆಯಲಾಯಿತು. ಕಾರ್ ಸೇವೆ ಅನ್ನೋ ಹೆಸರು ಸಿಖ್ಖರದ್ದು. ಸಿಖ್ಖರು ಜನರನ್ನು ಕರೆದು ಒಂದೊಂದು ಇಟ್ಟಂಗಿ ಇಡಿ ನೀವು ಎಲ್ಲ ದೇವಸ್ಥಾನ ಒಟ್ಟಿಗೆ ಕಟ್ಟೋಣ ಅಂತ ಅವ್ರ ಪರಂಪರೆ ಕಟ್ಟಿದ್ರು. ರಾಮ ಮಂದಿರಕ್ಕೂ ಅದನ್ನು ಜೋಡಿಸಲಾಯಿತು. ಗ್ರಾಮದಿಂದ ಜನ ಬರಬೇಕು, ರಾಮ ಮಂದಿರ ಕಟ್ಟಲಿಕ್ಕೆ ಇಲ್ಲಿಗೆ ಬಂದು ನೀವೆಲ್ಲರೂ ಮಾಡಬೇಕು ಕೆಲಸ ಅಂತ ಕರೆ ಕೊಡಲಾಯಿತು. ಲಕ್ಷಾಂತರ ಜನ ಹೊರಟರು ತಮ್ಮ ಊರಿಂದ. ಆವಾಗ ಇಲ್ಲಿ ಮುಲಾಯಂ ಸಿಂಗ್ ಸರ್ಕಾರ ಇತ್ತು. ಮುಲಾಯಂ ಸಿಂಗ್ ಸರ್ಕಾರಕ್ಕೆ ಅನ್ನಿಸ್ತು ಮುಸಲ್ಮಾನರನ್ನ ಎದುರು ಹಾಕ್ಕೊಳ್ಳೋಕೆ ಸಾಧ್ಯ ಇಲ್ಲ, ಅದಕ್ಕೆ ನಾವು ಇದಕ್ಕೆ ಬೆಂಬಲ ಕೊಡೋದಿಲ್ಲ ಅಂತ. ಆತ ಸ್ವಲ್ಪ ಎಕ್ಸ್ಟ್ರಾ ಆತ ವಿಚಿತ್ರವಾಗಿ ನಡ್ಕೊಂಡ. ಇಡೀ ಉತ್ತರ ಪ್ರದೇಶ ಜೈಲು ಮಾಡಿಬಿಟ್ಟ. ಅಯೋಧ್ಯೆ ಸುತ್ತಮುತ್ತಲು ಕಂದಕಗಳನ್ನು ತೆಗೆಸ್ದ. ಈ ನಮ್ಮಲ್ಲೆಲ್ಲ ರಾಜರೆಲ್ಲ ಮಾಡ್ತಿದ್ರಲ್ಲ ಹಂಗೆ ಕಂದಕ ತೆಗೆಸಿ ನೀರು ಬಿಟ್ಟ, ಮೊಸಳೆ ಬಿಟ್ಟ. ಇಡೀ ಉತ್ತರ ಪ್ರದೇಶದ ಎಂಟ್ರೆನ್ಸಲ್ಲೆಲ್ಲ ಜನಗಳನ್ನು ಹಿಡಿಯೋದು, ಶಾಲೆಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಜೈಲಲ್ಲಿ ಇಡೋದು. ಈ ಥರ 2.5 ಲಕ್ಷ ಜನ ಜೈಲಲ್ಲಿದ್ದರು 15 ದಿವಸ. ಎಲ್ಲಿ ಸತ್ನಾ, ನಮ್ಮ ಕಡೆಯಿಂದ ಬರುವಾಗ ಸತ್ನಾ, ಝಾನ್ಸಿ, ಗ್ವಾಲಿಯರ್ ಅಲ್ಲಿ ಹಿಡಿಯೋದು, ಒಳಗಿಡೋದು. ಆಗ್ರಾದಲ್ಲಿ ಹಿಡಿದ್ರೆ ಆಗ್ರಾದಲ್ಲಿ ಹಿಡಿಯೋದು, ಒಳಗಿಡೋದು. ಮಧ್ಯಪ್ರದೇಶಕ್ಕೆ ಒಳಗೆ ಬರ್ತಾರೆ ಅಂದರೆ ಉತ್ತರ ಪ್ರದೇಶದ ಬಾರ್ಡರಿಂದ ಯಾರ್ಯಾರು ಬರ್ತಾರೋ ಅಲ್ಲೆಲ್ಲ ಶಾಲೆಗಳೇ ಜೈಲು. ಅಷ್ಟು ಜೈಲು ಎಲ್ಲಿದೆ? ಶಾಲೆಗಳೇ ಜೈಲು. 2.5 ಲಕ್ಷ ಜನ ಜೈಲಲ್ಲಿದ್ದರು ಒಟ್ಟು. ಅದಾದಮೇಲೆ ಇದನ್ನು ಬಿಟ್ಟು ಜನಕ್ಕೆ ಗೊತ್ತಾಯ್ತಲ್ಲ, ಮೊದಲನೇ ಬ್ಯಾಚ್ ಬಂತು, ಅವ್ರನ್ನ ಹಿಡಿದಿದ್ದಾರೆ. ತಕ್ಷಣ ಸುದ್ದಿ ಹೋಯಿತು, 2ನೇ ಬ್ಯಾಚ್ ಅವರು ಅಲ್ಲಿ ಇಳಿಲೇ ಇಲ್ಲ. ಅದಕ್ಕಿಂತ ಮೊದಲನೇ ಸ್ಟೇಷನಲ್ಲಿ ಕೆಳಗೆ ಇಳಿದ್ಬಿಟ್ರು. ಇಳಿದು ಹಗಲಿಗೆಲ್ಲ ಅಡ್ಕೊಳ್ಳೋದು, ಕಬ್ಬಿನ ಗಡ್ಡೆ ಅಲ್ಲಿ ಇಲ್ಲಿ ಅಡ್ಕೊಳ್ಳೋದು, ರಾತ್ರಿ ಎಲ್ಲ ನಡ್ಕೊಂಬರೋದು. ಹೀಗೆ ಮಾಡಿ 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 ಸುಮಾರು 50,000 ಜನ ಅಯೋಧ್ಯೆ ಹತ್ತಿರದ ಬಂದು ತಲುಪಿಟ್ರು. ಅಶೋಕ್ ಸಿಂಘಲ್ ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವ ವಹಿಸಿದ್ರು. ಅವರು ಒಂದು ಹೇಳಿಕೆ ಕೊಟ್ಟರು ಒಂದು ದಿವಸ ಮೊದಲು. ಮೊದಲನೇ ದಿವಸ 4 ಗಂಟೆಗೆ, ಅಕ್ಟೋಬರ್ 30ನೇ ತಾರೀಕು, ಅಂದರೆ ಅವ್ರು 29ನೇ ತಾರೀಕು. ಮುಲಾಯಂ ಸಿಂಗ್ ಹೇಳಿದ್ದ, ಇಡೀ ಅಯೋಧ್ಯೆಯಲ್ಲಿ ಒಂದು ರೆಕ್ಕೆ ಇರುವಂಥ ಪಕ್ಷಿನೂ ಹಾರಾಟ ಮಾಡೋಕ್ಕಾಗಲ್ಲ, ಅಷ್ಟು ಪಕ್ಕಾ ವ್ಯವಸ್ಥೆ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿದ್ದ. ಬೆಳಗ್ಗೆ ಮುಲಾಯಂ ಸಿಂಗ್ ಸ್ಟೇಟ್ಮೆಂಟು, ಮಧ್ಯಾಹ್ನ ಮೇಲೆ ಅಶೋಕ್ ಸಿಂಘಲ್ ಅಯೋಧ್ಯೆ ಒಳಗಡೆ ಇದ್ದು 10 ದಿವಸ ಮೊದಲೇ ಬಂದುಬಿಟ್ಟಿದ್ರು. ಅವರು ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಅವರು ಪ್ರತ್ಯಕ್ಷ ಆದರು, ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು ಮತ್ತು ಹೇಳಿದ್ರು ನಾಳೆ ಬೆಳಗ್ಗೆ 11 ಗಂಟೆ ಕಾರ್ ಸೇವೆ ಆಗೇ ಆಗುತ್ತೆ, ಅದರಲ್ಲಿ ಏನು ಅನುಮಾನ ಇಲ್ಲ ಅಂತ ಹೇಳಿದ್ರು. ಸ್ವತಃ ಅವರೇ ನಿಂತ್ಕೊಂಡು ಸಾವಿರಾರು ಜನ ಎಲ್ಲಿಂದ ಬಂದರೋ ಗೊತ್ತಿಲ್ಲ ಈ ದೇವಸ್ಥಾನದ ಕಡೆ ನುಗ್ಲಿಕ್ಕೆ ಶುರು ಮಾಡಿದ್ರು. ನುಗ್ಲಿಕ್ಕೆ ಶುರು ಮಾಡಿದರೆ ದೇವರ ಕೆಲಸಕ್ಕೆ ಯಾವಾಗಲೂ ವಿಘ್ನ ಇರುತ್ತೆ, ಅದರ ವಿಘ್ನಕ್ಕೆ ಸಹಾಯ ಮಾಡೋರು ಬಹಳ ಜನ ಇರ್ತಾರೆ. ಇವ್ರದ್ದು ಎಲ್ಲರೂ ಯೋಚನೆ ಮಾಡಿದ್ರು ಏನಾದರೂ ಮಾಡಬೇಕು, ಕನಿಷ್ಠ ಧ್ವಜ ಆದರೂ ಹಾರಿಸ್ಬೇಕು. ಈಗಿರುವಂಥ ಅಲ್ಲೇನು ಧ್ವಜ ಇರಲಿಲ್ಲ, ಅದನ್ನು ತೆಗೆದಾಕಿ ನಾವು ಅದ್ರ ಮೇಲ್ಗಡೆ ಒಂದು ಭಗವದ್ ಧ್ವಜ ಹಾರಿಸ್ಬೇಕು, ಇಷ್ಟಾದರೂ ಮಾಡಲೇಬೇಕು ಅಂತ ಜನರ ಸಂಕಲ್ಪ. ಅದಕ್ಕೆ ಹೊರಟರು, ಎಲ್ಲ ಕಡೆ ಪೊಲೀಸರು ತಡೆದ್ರು. ಆಶ್ಚರ್ಯ ಅಂದರೆ ಒಂದು ದೊಡ್ಡ ಟ್ರಕ್ ಬಂತು ಆವಾಗ. ಆ ಟ್ರಕ್ ಎಲ್ಲಿಂದ ಬಂತೋ ಗೊತ್ತಿಲ್ಲ, ಹೇಗೆ ಬಂತು ಗೊತ್ತಿಲ್ಲ. ಟ್ರಕ್ನಲ್ಲಿ ಬಂತು, ಟ್ರಕ್ನಲ್ಲಿ 12 ಜನ ಹತ್ತಿದ್ರು. ಬರ್ತಾಯಿತ್ತು ಟ್ರಕ್, ಹತ್ತಿದ್ರು. ಅದರಲ್ಲೊಬ್ಬ ಡ್ರೈವರ್ ಕೂತಿದ್ದ. ಆ ಡ್ರೈವರ್ ಆಮೇಲೂ ಸಿಗಲಿಲ್ಲ, ಯಾರು ಒಂದು ಗೊತ್ತಿಲ್ಲ. ಡ್ರೈವರ್ ಕೂತಿದ್ದ. ಆತ ಇಷ್ಟು ವೇಗವಾಗಿ ಗಾಡಿಯನ್ನು ಸೀದಾ ತಂದು ಗುಂಬಜ್ ಹತ್ತಿರ ತೊಗೊಂಡದ. ಜನ ಹೋದರು, ಮೇಲೆ ಹತ್ತಿ ಧ್ವಜ ಹಾರಿಸಿದ್ರು. ಧ್ವಜ ಹಾರಿಸಿ 30ನೇ ತಾರೀಕು ಕಾರ್ ಸೇವೆ ಆಯಿತು ಅಂತ ಡಿಕ್ಲೇರ್ ಮಾಡಿದ್ರು. ಜನರ ನಂಬಿಕೆ ಏನಂದರೆ ಹನುಮಂತನೇ ಡ್ರೈವರ್ನ ಅವತಾರದಲ್ಲಿ ಬಂದಿದ್ದೆ, ಇನ್ಯಾರು ಬರಲಿಕ್ಕೆ ಸಾಧ್ಯ ಇದೆ ಅಂತ ಜನರ ನಂಬಿಕೆ. ಆತ ಬಂದ, ಪೂರ ಕೆಲಸ ಆಯಿತು, ಎಲ್ಲ ಆಯಿತು. ಮುಲಾಯಂ ಸಿಂಗಿಗೆ ಸಿಟ್ಟು ಬಂದುಬಿಡ್ತು. ಆತ ತಕ್ಷಣ ಗೋಳಿಬಾರ್ ಮಾಡಿದ. 30ನೇ ತಾರೀಕು ಅಕ್ಟೋಬರ್ ಮತ್ತು ನವಂಬರ್ 1, 2 ದಿವಸ ಇಷ್ಟು ಗೋಳಿಬಾರ್ ಆಯಿತು. ಎಷ್ಟು ಜನ ಸತ್ರು ಅಂತ ಗೊತ್ತಿಲ್ಲ. ಒಂದೇ ಕುಟುಂಬದ ಕೊಠಾರಿ ಬಂದಿಗಳು 2 ಅವತ್ತು ಬಲಿದಾನ ಆಯಿತು. ಜೋಧ್ಪುರ, ಕರ್ನಾಟಕ, ಇಡೀ ದೇಶದಿಂದ ಅನೇಕ ಜನ ಬಲಿದಾನ ಆಯಿತು. ಅಯೋಧ್ಯೆಯಲ್ಲಿ ಅನೇಕ ಜನ ಸಾಧು ಸಂತರು ಬಂದಿದ್ದರು. ಅವ್ರನ್ನೆಲ್ಲರನ್ನು ಚೀಲ ತುಂಬಿ ಅದರೊಳಗೆ ಉಸುಕು ತುಂಬಿ ನದಿಯಲ್ಲಿ ಬಿಡಲಾಯಿತು. ಎಷ್ಟು ಜನರ ಪ್ರಾಣ ಹೋಯ್ತೋ ಗೊತ್ತಿಲ್ಲ. ಈ ರೀತಿ ಮುಲಾಯಂ ಸಿಂಗ್ ಒಂದು ಅರ್ಥದಲ್ಲಿ ಬ್ರಹ್ಮಹತ್ಯ ಎಲ್ಲ ಏನೇನು ಮಾಡಬೇಕೋ ಎಲ್ಲ ಮಾಡ್ದ. ಸೊ ಅದಾದ ಮೇಲೆ ಜನ ರೊಚ್ಚಿಗೆದ್ರು. 2 ವರ್ಷ ಸ್ವಲ್ಪ ಸಮಯ ಬೇಕಾಯಿತು. ಡಿಸೆಂಬರ್ 6ನೇ ತಾರೀಕು ಇಲ್ಲಿಗೆ ಜನ ಎಲ್ಲ ಬಂದರು ಮತ್ತೆ. ಸೊ ಸಾವಿರಾರು ಜನ ಬಂದರು, ಲಕ್ಷಾಂತರ ಜನ ಬಂದರು. ಒಂದು ಅಂದಾಜಿನಂತೆ 4 ಲಕ್ಷ, 3.5-4 ಲಕ್ಷ ಜನ ಅಯೋಧ್ಯೆ ತಲುಪಿ ದೇವಸ್ಥಾನದ ಒಳಗಡೆಗೆ. ಆವಾಗ ಇಲ್ಲಿ ಕಲ್ಯಾಣ್ ಸಿಂಗ್ ಸರ್ಕಾರ, BJP ಸರ್ಕಾರ ಬಂದಿತ್ತು. 90ನೇ ಇಸ್ವಿ ಗೋಳಿಬಾರಿನ ನಂತರ 91ರಲ್ಲಿ ಇಲೆಕ್ಷನ್ ಆದರೆ ಜನ ಥಂಪಿಂಗ್ ಮೆಜಾರಿಟಿ ಒಳಗೆ BJP ತಂದರು. ಇಲ್ಲಿ ರಾಜಸ್ಥಾನದಲ್ಲೂ BJP ಬಂತು, ಮಧ್ಯಪ್ರದೇಶದಲ್ಲಿ BJP ಬಂತು. ಸೊ ದಿಲ್ಲಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಆವಾಗ ನಮ್ಮ ನರಸಿಂಹರಾವ್ ಸರ್ಕಾರ,
ಆ ಸರ್ಕಾರ ಇತ್ತು. ಕರ್ನಾಟಕ ಇಲ್ಲಿ ಕಲ್ಯಾಣ್ ಸಿಂಗ್ ಸರ್ಕಾರ ಇತ್ತು. ಕಲ್ಯಾಣ್ ಸಿಂಗ್ಗೆ ಸಾಮಾನ್ಯವಾಗಿ ಒಂದು ನಿಯಮ ಏನು ಅಂದರೆ ಸರ್ಕಾರದ್ದು ಕಾನೂನು ವ್ಯವಸ್ಥೆಯನ್ನು ನೋಡೋದು ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರ ಮಿಲ್ಟ್ರಿ ಕಳಿಸ್ಬೋದು, ಅರೆ ಮಿಲ್ಟ್ರಿ ಕಳಿಸ್ಬೋದು, ಏನು ಬೇಕಾದ್ರೂ ಕಳಿಸ್ಬೋದು, ಸಹಾಯ ಅದು ಮಾಡ್ಬೋದು. ಅವ್ರನ್ನ ಡಿಪ್ಲಾಯ್ ಮಾಡೋ ಅಧಿಕಾರ ಇರೋದು ಕೇಂದ್ರಕ್ಕಿಲ್ಲ, ರಾಜ್ಯಕ್ಕೆ. ಕರ್ನಾಟಕದ ಗಲಾಟೆ ನಡೆದರೆ ಕೇಂದ್ರ ಸರ್ಕಾರ 2,000 ಜನ ಸೈನಿಕರನ್ನು ಕಳಿಸ್ಬಿಡ್ಬೋದು. ಅವ್ರನ್ನ ಉಪಯೋಗ ಮಾಡೋ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕಿಲ್ಲ, ರಾಜ್ಯ ಸರ್ಕಾರದ್ದು. ಕಲ್ಯಾಣ್ ಸಿಂಗ್ ಹೇಳಿದ್ರು ನಾನಂತೂ ಇದಕ್ಕೆ ವಿರೋಧ ಮಾಡೋದಿಲ್ಲ ಅಂತ ಹೇಳಿದ್ರು. ಅದಾದಮೇಲೆ ಒಳಗಡೆ ಜನ ಎಲ್ಲ ನುಗ್ಲಿಕ್ಕೆ ಶುರು ಮಾಡಿದ್ರು, ಗುಂಬದ ಮೇಲೆ ಹತ್ತಿದ್ರು. ಏನು ಜನರು ಸಿಕ್ಕಾಪಟ್ಟೆ ಉತ್ಸಾಹ ಇತ್ತು, ಯೋಜನೆಯೂ ಆಗಿತ್ತು, ಅದ್ರಾಗೇನು ಸಂಕೋಚ ಇಲ್ಲ. ಸೊ ಒಳಗಡೆ ಮೇಲೆ ಹತ್ತಿದ್ರು. ಆಮೇಲೆ ಅಷ್ಟೊತ್ತಿಗೆ SB ಚೌಹಾಣ್ ಅಂತ ಗೃಹ ಮಂತ್ರಿ ಇದ್ದರು, ಅವ್ರದ್ದು ಫೋನ್ ಬಂತು. ಕಲ್ಯಾಣ್ ಸಿಂಗಿಗೆ ಬಂತು. ಫೋನ್ ಬಂದಮೇಲೆ ಅಯೋಧ್ಯೆಯಲ್ಲಿ ಏನು ನಡೀತಾ ಇದೆ ಗೊತ್ತಿದೆಯಾ ಅಂತಂದರೆ ಇವರು ಗೊತ್ತಿದೆ ಅಂದರು. ಗುಂಬಜ್ ಮೇಲೆಲ್ಲ ಜನ ಹತ್ತಿದ್ದಾರೆ. ಆಗ ಕಲ್ಯಾಣ್ ಸಿಂಗ್ ಅವರು ಹೇಳಿದ್ರು, ನಿಮ್ಮ ಹತ್ರ ಸ್ವಲ್ಪ ಹಿಂದಿನ ಇನ್ಫಾರ್ಮೇಷನ್ ಇರೋದು, ನನ್ನ ಹತ್ರ ಇನ್ನೂ ಹೆಚ್ಚಿದೆ. ಗುಂಬಜ್ ಹತ್ತಿದ್ದಾರೆ, ಗುಂಬಜನ್ನು ಹೊಡಿತಾ ಇದ್ದಾರೆ ಅಂದರು. ಆಗ ಅವರು ಏನು ಮಾಡ್ತಿದ್ದೀರಿ ಅಂತ ಇವ್ರು ಹೇಳಿದ್ರು, ನಾವು ಬರ್ಕೊಳ್ಳಿ, ನಿಮ್ಗೆ ಹೇಳ್ತೀನಿ, ನಾನು ಯಾವುದೇ ರೀತಿ ಗೋಳಿಬಾರ್ ಮಾಡೋದಿಲ್ಲ, ಜನರನ್ನು ಕಂಟ್ರೋಲ್ ಮಾಡ್ತೀನಿ, ಆದರೆ ನಾನು ಗೋಳಿಬಾರ್ ಮಾಡಲ್ಲ, ಬರ್ಕೊಳ್ಳಿ, ನಾನು ಗೋಳಿಬಾರ್ ಮಾಡಲ್ಲ, ಬರ್ಕೊಳ್ಳಿ ಅಂತ ಹೇಳಿದ್ರು. ಅದಾದಮೇಲೆ ಗುಂಬಜ್ 1 ಬಿತ್ತು, 2 ಬಿತ್ತು, 3 ಬಿತ್ತು. 3 ಗುಂಬಜ್ ಬಿಂದ ಮೇಲೆ ಸಾಯಂಕಾಲ ಆಯಿತು. ಕಲ್ಯಾಣ್ ಸಿಂಗ್ ರಾಜೀನಾಮೆ ಕೊಟ್ಟು ಹೊರಗಡೆ ಬಂದರು. ಅದಾದಮೇಲೆ ಅದೇ ಸಮಯದಲ್ಲಿ ಕರ್ನಾಟಕದ ಪೇಜಾವರ ಸ್ವಾಮಿಗಳು ಇಲ್ಲೇ ಇದ್ದರು. ದೇಶದಿಂದ ಬಂದಂಥ ಅನೇಕ ಜನ ಸ್ವಾಮಿಗಳಿದ್ದರು. ಅವ್ರದ್ದೊಂದು ವಿಶೇಷ ಅಂದರೆ ಕರ್ನಾಟಕದಲ್ಲೊಬ್ಬರು ಶೇಷಾದ್ರಿಜಿ ಅಂತ ಸಂಘದ ಪ್ರಮುಖರಿದ್ದರು. ಅವ್ರು ಹೇಳಿದ್ರು, ಗುಂಬಜೇನೋ ಬಿತ್ತಪ್ಪ, ದೇವಸ್ಥಾನನೂ ಎಲ್ಲ ತೆಗೆದುಬಿಟ್ಟಿದ್ದೀರಿ, ಈಗ ಮೂರ್ತಿ ನೀವು ಮೊದಲು ಪ್ರತಿಷ್ಠಾಪನೆ ಮಾಡಲಿಲ್ಲ ಅಂದರೆ ಆಮೇಲೆ ಮತ್ತೆ ಮಸೀದಿ ಕಟ್ತಾರೆ, ಅದಕ್ಕೆ ತಕ್ಷಣ ಅಲ್ಲೊಂದು ಅದೇ ಮೂರ್ತಿ ನಿಡಿ ಅಂದರು. ಮೂರ್ತಿನ ತೊಗೊಂಡೋಗಿದ್ರು, ವಾಪಸ್ ತಂದು ಅಲ್ಲೇ ಇಟ್ಟರು, ಒಂದು ಟೆಂಟ್ ಹಾಕಿದ್ರು, ಎಲ್ಲ ಆಯಿತು. ಎಲ್ಲರೂ ಹೊರಟರು, ಉತ್ಸಾಹದಲ್ಲಿ ಹೊರಟರು. ಪೇಜಾವರ ಸ್ವಾಮಿಗಳು ಹೋಗಲಿಲ್ಲ. ಅವ್ರು ಬಂದು ದೇವಸ್ಥಾನದ ಹತ್ರ ಬಂದರು. ಇಲ್ಲಿ ಉತ್ತರ ಪ್ರದೇಶದಲ್ಲಿ ಸಂತರಿಗೆ ಈ ಪೊಲೀಸರು ಭಾಳ ತಡೆಯಲ್ಲ, ಭಾಳ ಗೌರವ ಕೊಡ್ತಾರೆ. ಅವ್ರು ಬಂದ ಮೇಲೆ ಮಿಲ್ಟ್ರಿಯವರೆಲ್ಲ ಇದ್ದರು. ದೇವಸ್ಥಾನದ ಹತ್ರ ಹೋದರು. ಇಲ್ಲ ನೀವು ಬರೋಂಗಿಲ್ಲ ಅಂದರು. ಇಲ್ಲ, ನಾನು ಪೂಜೆ ಮಾಡೇ ಹೋಗೋದು ಅಂದರು ಅವರು. ನನ್ನ ಎದುರುಗಡೆ ಪೂಜೆ ಆಗಬೇಕು ಮತ್ತು ನಂಗೆ ಕಲೆಕ್ಟರ್ ಬಂದು ಬರ್ಕೊಡ್ಬೇಕು, ಯಾರು ಪೂಜೆ ಮಾಡ್ತಾರೆ, ಪೂಜೆ ವ್ಯವಸ್ಥೆ ಏನೊಂದು ಬರ್ಕೊಡ್ಬೇಕು, ಆಮೇಲೆ ನಾನು ಹೋಗ್ತೀನಿ ಅಂತ ಹೇಳಿದ್ರು. ಧರಣಿ ಕೂತ್ಬಿಟ್ರು. ಬಾಕಿಯವರೆಲ್ಲ ಹೋಗ್ತಾಯಿದ್ರು, ತಮ್ಮ ಊರಿಗೆ ಉತ್ಸಾಹದಲ್ಲಿ ಹೋಗ್ತಿದ್ರು. ಪೇಜಾವರ ಸ್ವಾಮಿಗಳು ಬಂದು ಕೂತ ಮೇಲೆ ಒಂದು 4-5 ಗಂಟೆ ಕೂತಿರಬೇಕು. ಮಧ್ಯಾಹ್ನದ ಹೊತ್ತಿಗೆ ಜಿಲ್ಲಾಧಿಕಾರಿ ಬಂದು, ಯಾರು ಈಗ ಪೂಜೆ ಮಾಡ್ತಿದ್ದಾರಲ್ಲ ಒಬ್ಬರು, ಅವ್ರು ಮೊದಲು ಪೂಜೆ ಮಾಡ್ತಿದ್ರು, ಅವ್ರನ್ನ ಮುಖ್ಯ ಪೂಜಾರಿ ನಮಗೆಲ್ಲ ಸನ್ಮಾನ ಮಾಡಿದ್ರಲ್ಲ, ಅವ್ರನ್ನ ಕರ್ಕೊಂಬಂದು ಇವರೇ ಪೂಜಾರಿ ಇರ್ತಾರೆ ಅಂತ ಹೇಳಿ ಅವರಿಗೆ ಲಿಖಿತವಾಗಿ ಪೇಜಾವರ ಸ್ವಾಮಿಗಳಿಗೆ ಬರ್ಕೊಟ್ಟ ಮೇಲೆ ಮೊದಲನೇ ಆರತಿ ಅವರೇ ಮಾಡಿ ಆಮೇಲೆ ಇಲ್ಲಿಂದ ಹೊರಟರು ಅವರು. ಹೀಗೆ ಕರ್ನಾಟಕದ ಮೂಲಕ ಇದು ಹಾಗೆ ನೋಡಿದರೆ ಒಂದು ಸ್ಥಾಪನೆ ಆಯಿತು ಅಂತ ಹೇಳ್ಬೋದು. ಅದಾದ ಮೇಲೆ ಮತ್ತೆ ಹೋರಾಟ ನಡೀತು, ವಿಶೇಷವಾಗಿ ಕಾನೂನಿನ ಹೋರಾಟ ನಡೀತು. ನಾವು 2 ಪ್ರಯತ್ನ ಮಾಡಿದ್ವಿ, ಒಂದು ಶಾರೀರಿಕ ಹೋರಾಟ, ಇನ್ನೊಂದು ಕಾನೂನಿನ ಹೋರಾಟ. ಕಾನೂನಿನ ಹೋರಾಟನೂ ಸಹ ಬಹಳ ಬಲವಾಗಿ ಮಾಡಿದ್ವಿ. ಸೊ ಅದರ ಪರಿಣಾಮವಾಗಿ ಹೈಕೋರ್ಟಲ್ಲಿ ಅರ್ಧ ಜಯ ಆಯಿತು. 2010ನೇ ಇಸ್ವಿನಲ್ಲಿ ಅಲಹಾಬಾದ್ ಅಂದರೆ ಪ್ರಯಾಗ್ ಹೈಕೋರ್ಟು ತೀರ್ಮಾನ ಕೊಡ್ತು, ಇದು ರಾಮ ಮಂದಿರ, ಅದರಲ್ಲೇನು ಡೌಟ್ ಇಲ್ಲ. ಆದರೆ ಇದನ್ನು 3 ಭಾಗ ಮಾಡಬೇಕು. ಒಂದು ನಿರ್ಮೋಹಿ ಅಖಾಡಕ್ಕೆ, ಇನ್ನೊಂದು ಬಾಬರಿ ಮಸ್ಜಿದ್ ಕಮಿಟಿಗೆ, ಇನ್ನೊಂದು ರಾಮ ಮಂದಿರದ ರಾಮ ಜನ್ಮಭೂಮಿ ನ್ಯಾಸಿಗೆ 3 ಭಾಗ ಮಾಡ್ತೀವಿ ಅಂತ ಹೇಳಿದ್ರು. ಮೊದಲೇ ಹೇಳಿದ್ರು 2 ಜನರದ್ದು ಕೇಸನ್ನು ಕ್ಯಾನ್ಸಲ್ ಮಾಡಿ ಈ 3ನೇವ್ರದ್ದು ಗೆದ್ದಿತು ಅಂತ ಹೇಳಿದ ಮೇಲೆ ಭಾಗ ಮಾಡೋದು ಸರಿಯಲ್ಲ, ಅದ್ರ ಮಾಡ್ತು. ಮೇಲಿನ ಪ್ರೆಷರ್ ಇತ್ತು, ಅದಕ್ಕೆ ಮಾಡಿದ್ರು. ಅದಾದ ಮೇಲೆ ಮತ್ತೆ ಸುಪ್ರೀಂ ಕೋರ್ಟಲ್ಲಿ ನಡೀತು. 2010ನೇ ಇಸ್ವಿ ಸೆಪ್ಟೆಂಬರ್ 30ನೇ ತಾರೀಕು ತೀರ್ಮಾನ ಬಂದಿತ್ತು. ಅದಾದಮೇಲೆ ಸುಪ್ರೀಂ ಕೋರ್ಟಲ್ಲಿ ಶುರುವಾಯಿತು ಕೇಸು. ಮೊದಲೊಂದಷ್ಟು ವರ್ಷ ಏನೂ ನಡೀಲಿಲ್ಲ. ಯೋಗಿ ಸರ್ಕಾರ ಬಂತು 2017ನೇ ಇಸ್ವಿನಲ್ಲಿ ಇಲ್ಲಿ ಯೋಗಿ ಸರ್ಕಾರ ಬಂತು. ಆ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಚರ್ಚೆ ಆದಾಗ, ಕೇಂದ್ರದಲ್ಲಿ BJP ಸರ್ಕಾರ ಬಂದಿತ್ತು, ಅವರು ಸುಪ್ರೀಂ ಕೋರ್ಟಿಂದೆಲ್ಲ ಈ ಕೆಲಸ ಎಲ್ಲ ನಡಿಬೇಕಲ್ಲ, ಇಲ್ಲಿಂದೆಲ್ಲ ಹಿಂದಿಯಲ್ಲಿರುತ್ತೆ, ಸುಪ್ರೀಂ ಕೋರ್ಟಲ್ಲೆಲ್ಲ ಇಂಗ್ಲೀಷಲ್ಲಿರುತ್ತೆ. ಹಿಂದಿ ಇದ್ದಿದ್ದನ್ನು ಇಂಗ್ಲೀಷಲ್ಲಿ ಮಾಡಬೇಕಲ್ಲ. ಯೋಗಿಯವರು ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಕರೆದು 1 ತಿಂಗಳಲ್ಲಿ 10,000 ಪುಟ
ಅದನ್ನು ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಇಂಗ್ಲೀಷಿಗೆ ತರ್ಜಮೆ ಮಾಡಿಸ್ಕೊಟ್ರು. ಅದು ಸಬ್ಮಿಟ್ ಆದಮೇಲೆ ಕೋರ್ಟು ತನ್ನ ಕೆಲಸ ಶುರು ಮಾಡ್ತು. ಪ್ರಾರಂಭದಲ್ಲಿ ಸುಪ್ರೀಂ ಕೋರ್ಟ್ ಸೀನಿಯರ್ ಜಡ್ಜ್ ಅಂದರೆ ಚೀಫ್ ಜಸ್ಟಿಸ್ ಹೇಳಿದ್ರು, ನಮಗೇನು ಇದಕ್ಕೆ ಬೇರೆ ಕೆಲಸ ಇದೆ, ಏನು ರಾಮ ಮಂದಿರದೇನು ಭಾಳ ಮಹತ್ವದ ಕೆಲಸ ಅಲ್ಲ, ನಮಗೆ ಭಾಳ ಕೆಲಸ ಇದೆ ಅಂತ ಹೇಳಿದ್ರು. ಆದರೆ ಇಡೀ ದೇಶದಲ್ಲಿ ಅದ್ರ ವಿರುದ್ಧ ಬಹಳ ದೊಡ್ಡ ಹೋರಾಟ ನಡೀತು. ಒಂದೊಂದು ಊರಲ್ಲೂ 20,000 25,000 ಜನರ ಸಭೆ, ಜನರು ಪ್ರತಿಭಟನೆ, ಅದು ಇದು ಭಾಳ ಜೋರು ನಡೀತು. ಅದರ ಪರಿಣಾಮವಾಗಿ 2019 ಇಸ್ವಿ ನವಂಬರ್ 9ನೇ ತಾರೀಕು 1989 ನವಂಬರ್ 9ಕ್ಕೆ ಶಿಲಾನ್ಯಾಸ ಆಗಿತ್ತು. 2019 ನವಂಬರ್ 9ನೇ ತಾರೀಕು, ಸರಿಯಾಗಿ 30 ವರ್ಷ, ಸರಿಯಾಗಿ ಎಕ್ಸಾಕ್ಟ್ಲಿ 30 ಇಯರ್ಸ್ ಅದೇ ದಿನ ತೀರ್ಮಾನ ಬಂತು. ತೀರ್ಮಾನ ಹೇಗೆ ಅಂದರೆ ಜಡ್ಜ್ಮೆಂಟ್ ಒಂದೇ ಬರೆದಿದ್ದು, 5 ಜನ ಸಹಿ ಹಾಕಿದ್ದಾರೆ. ಭಾರತದ ಇತಿಹಾಸದಲ್ಲಿ ಒಂದು ಜಡ್ಜ್ಮೆಂಟಿಗೆ 5 ಜನ ಸಹಿ ಹಾಕಿರೋದು ಇದು ಮೊದಲನೇ ಸಲ. ಇದ್ರವರೆಗೆ ಯಾರು ಒಬ್ಬೊಬ್ಬರು ಅವರವ್ರ ಜಡ್ಜ್ಮೆಂಟ್ ಬರೆಯೋರು. ಆಮೇಲೆ ಅದರೊಳಗೆ ಯಾರ್ಯಾರ ಜಡ್ಜ್ಮೆಂಟ್ ಏನು ಅಂತ ನೋಡಿ 3, 2, 4, 1 ಹೀಗೆಲ್ಲ ಆಗಿ ಮೆಜಾರಿಟಿ ಮೂಲಕ ಡಿಕ್ಲೇರ್ ಆಗ್ತಿತ್ತು. ಆದರೆ ರಾಮ ಮಂದಿರದ ತೀರ್ಮಾನ 5 ಜನ ಜಡ್ಜುಗಳು ಸೇರಿ ಒಂದು ತೀರ್ಮಾನ ಬರೆದು 5 ಜನ ಸಹಿ ಹಾಕಿ ಓದಿದರು. ಇದು ಸಂಪೂರ್ಣ ರಾಮ ಜನ್ಮಭೂಮಿ. ಇದಕ್ಕಾಗಿ ಕೇಂದ್ರ ಸರ್ಕಾರ ಒಂದು ಟ್ರಸ್ಟ್ ಮಾಡಬೇಕು. ಈಗಿರೋ ಟ್ರಸ್ಟ್ ಯಾವುದಕ್ಕೂ ನಾವು ಕೊಡಲ್ಲ. ಕೇಂದ್ರ ಸರ್ಕಾರ ಒಂದು ಟ್ರಸ್ಟ್ ಮಾಡಿ ಆ ಟ್ರಸ್ಟಿಗೆ ನಿರ್ಮಾಣ ಮಾಡುವ ಮತ್ತು ನಡೆಸುವ ಜವಾಬ್ದಾರಿಯನ್ನು ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಮತ್ತು ಸರ್ಕಾರಕ್ಕೆ ಆದೇಶ ಕೊಟ್ಟು ಮುಸಲ್ಮಾನರಿಗೆ 5 ಎಕರೆ ಭೂಮಿಯನ್ನು ಅಯೋಧ್ಯೆಯಲ್ಲಿ ಕೊಡಬೇಕು ಅಂತ ಹೇಳಿದ್ರು. ಸರಿ, ಎಲ್ಲಿ ಕೊಡಬೇಕು ಅಂತ ಹೇಳಿಲ್ಲ, ಅಯೋಧ್ಯೆಯಲ್ಲಿ ಕೊಡಬೇಕು ಅಂತ ಹೇಳಿದ್ರು. ಅದರಂತೆ 70 ಎಕರೆ ಭೂಮಿಯನ್ನು ಮೊದಲು ಅಧಿಗ್ರಹಣ ಮಾಡಿದ್ರಲ್ಲ, ಅದನ್ನು ನಮಗೆ ವಾಪಸ್ ಕೊಟ್ಟರು. ನಾವು ಅದು ಮೊದಲು ಹಣ ಕಟ್ಟಿದ್ವಿ. ಅಧಿಗ್ರಹಣ ಮಾಡಿ ರಾಮ ಜನ್ಮಭೂಮಿ ನ್ಯಾಸ ಅದನ್ನು ತೊಗೊಂಡ್ಬಿಟ್ಟಿತ್ತು. ಕಲ್ಯಾಣ್ ಸಿಂಗ್ ಸರ್ಕಾರ ಇದ್ದಾಗ ದುಡ್ಡು ಕಟ್ಟಿ ತೊಗೊಂಡಿತ್ತು. ಆಮೇಲೆ ಕೇಂದ್ರ ಸರ್ಕಾರ ಅದನ್ನು ವಾಪಸ್ ತೊಗೊಂಡು ದುಡ್ಡು ತೊಗೊಳ್ಳಿ ಅಂತ ಹೇಳಿದ್ರೆ ನಾವು ಹೇಳಿದ್ವಿ, ನಾವು ಮಾರಾಟಕ್ಕೆ ನಿಂತಿಲ್ಲ, ನಮಗೇನು ದುಡ್ಡು ಬೇಡ ನಮಗೆ ಅಂತ ಹೇಳಿದ್ವಿ, ನಾವು ವಾಪಸ್ ಕೊಡಲ್ಲ ಅಂತ. ಜಬರ್ದಸ್ತಿ ಕೇಂದ್ರ ಸರ್ಕಾರ ತೊಗೊಂಡಿತ್ತು, ಅದು ನಮಗೆಲ್ಲ ವಾಪಸ್ ಬಂತು. 70 ಎಕರೆ ಭೂಮಿಯನ್ನು ಕೇಂದ್ರ ಸರ್ಕಾರ ರಾಮ ಜನ್ಮಭೂಮಿ ನ್ಯಾಸ್ ಅಂತ ಒಂದು ಸಂಸ್ಥೆಯನ್ನು, ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಅಂತ ಒಂದು ಟ್ರಸ್ಟ್ ರಚನೆ ಮಾಡಿ ಅದಕ್ಕೆ ಈ ಭೂಮಿಯನ್ನು ಹಸ್ತಾಂತರ ಮಾಡಿ ಪ್ರಧಾನಮಂತ್ರಿಗಳು ₹1 ಡೊನೇಷನ್ ಕೊಟ್ಟು ಈ ಟ್ರಸ್ಟನ್ನು ಶುರು ಮಾಡಿದ್ರು. ಇದು ಟ್ರಸ್ಟ್ ಶುರುವಾಗಿದ್ದು ಫೆಬ್ರವರಿ 3, 2020. ಸೊ ಅದಾದ ಮೇಲೆ ಈ ಕಾರ್ಯ ರಚನೆ ಆಯಿತು.